ನೀವೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಸ್ಟಾರ್ಟ್ ಮಾಡಿಬಿಡ್ರಿ. ನಮ್ಗೆ ಅರ್ಥ ಆಗಿಲ್ಲ ಅವ್ರು ಹೇಳಿರೋ ಕವರು. ನಾವು ಮಟನ್ ಬಾಲ್ ನೋಡ್ತಾ ಇದ್ದೀವಿ. ಡೋಂಟ್ ಗಾಬರಿ, ಟೇಕ್ ಧೈರ್ಯ. ಈ ಇನ್ಶರ್ಟ್ ಮಾಡೋಕ್ಕೆ ಕಂಡಿಡ್ದು ನೀವು ಮೊದಲು ಹೊಡಿಬೇಕು. ಇವತ್ತು ಬೆಳಿಗ್ಗೆ ಶಾಕಿಂಗ್ ಏನು ಗೊತ್ತಾ, ಶೂ ಹಾಕ್ಕೊಳ್ಳೋಣ ಅಂತ ಶೂ ತೆಗೆದ್ರೆ ಶೂ ಒಳಗೆ ಇಲಿ ಇದೆ. ಏನು ಗೊತ್ತಾ, ನಾನು ಡೈಲಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೆ, ಅಂದರೆ 5-5:30ಗೆ ಎದ್ದೇಳ್ತಿದ್ದೆ. ಇವತ್ತು 4 ಗಂಟೆಗೆ ಎದ್ಬಿಟ್ಟಿದ್ದೀನಿ. ಓಕೆ, ಅದಿರಲಿ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣಂತೆ. ಎಲ್ರಿಗೂ ಜಿ ಸ್ಟಾರ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆಯೇ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ಪ್ರೀ ವರ್ಕೌಟ್ಗೆ ಅಂತ ಹಾಲು, ಹುರ್ಕಡ್ಲೆ, 2 ಬಾಳೆಹಣ್ಣು ಮಿಕ್ಸ್ ಮಾಡಿ ಕುಡಿದೆ. ವರ್ಕೌಟ್ ಮಾಡಬೇಕಾದ್ರೆ ಸುಸ್ತಾದರೆ ಕುಡಿಯೋಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಅಂತ ನೀರನ್ನ ತುಂಬಿಕೊಂಡೆ. ಇವತ್ತು ಬೆಳಿಗ್ಗೆ ಶಾಕಿಂಗ್ ಏನು ಗೊತ್ತಾ, ಶೂ ಹಾಕ್ಕೊಳ್ಳೋಣ ಅಂತ ಶೂ ತೆಗೆದ್ರೆ ಶೂ ಒಳಗೆ ಇಲಿ ಇದೆ. ಅಯ್ಯೋ ನನ್ನ ಮಗನೇ, ಏನೋ ಮಾಡ್ತಿದ್ದೀಯಲ್ಲ ಅಂದರೆ, ಅಣ್ಣ ಕೆಳಗಡೆ ತಿನ್ನೋಕ್ಕೇನೂ ಇರಲಿಲ್ಲ ಅಣ್ಣ, ಅದಕ್ಕೆ ಮೇಲ್ಗಡೆ ಬಂದೆ ಅಂತೈತೆ. ಅಯ್ಯೋ ನಿನ್ನ, ಮುಂಚೆಲೇ ನೀನು ಇದರೊಳಗೆ ಇರ್ತೀನಿ ಅಂತ ಹೇಳಿದರೆ ನಾನು ವೀಡಿಯೋ ಮಾಡಿಕೊಂಡು ನಮ್ಮ ವ್ಯೂವರ್ಸಿಗೆ ತೋರಿಸ್ತಿದ್ನಾ ಅಂತ ಹೇಳಿದರೆ ಅದೇನು ಹೇಳ್ತು ಗೊತ್ತಾ, ನಿನ್ನೇನು ಲಾಗ್ ಮಾಡ್ತೀಯ ಅಂತ ನನಗೆ ಕನಸ ಬೀಳುತ್ತೆ. ತಿಂಗಳಿಗೆ ಒಂದು ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಹೆಂಗೆ ಗೊತ್ತಾಗಬೇಕು? ಅಲ್ಲ ಕಣೋ, 2 ದಿನ ಇಲ್ಲ 3 ದಿನಕ್ಕೆ ಒಂದ್ಸತಿ ಲಾಗ್ ಮಾಡ್ತಾಯಿದ್ದೀನಿ. ಹಂಗಾದ್ರೆ ಓಕೆ ಬಿಡು, 2 ದಿನಕ್ಕೆ ಒಂದ್ಸತಿ ಬರ್ತೀನಿ. ಅಯ್ಯಯ್ಯೋ, ಅಂಥ ಕೆಲಸ ಮಾಡಿಯಾ? ನಿನ್ನ ಸವಾಸನೇ ಬೇಡ. ಮೊದಲೇ ನೀನು ಬಾಯಿ ಸರಿ ಇಲ್ಲ, ಇರೋದು ಒಂದೇ ಜೊತೆ ಶೂ, ಅದನ್ನು ಕಿತ್ತಾಕಿದ್ರೆ ಎಲ್ಲೋಗೋಣ ಅಂತ ಹೇಳಿ ಜಿಮ್ಗೆ ಹೊರಟೆ. ಲೈಫಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಹೊರಟಿರೋನಿಗೆ ಛಲ ಇರಬೇಕು, ತಲೆಯಲ್ಲಿ ಬುದ್ಧಿ ಇರಬೇಕು, ಎಲ್ಲದಕ್ಕಿಂತ ಜಾಸ್ತಿ ನಿಯತ್ತಿರಬೇಕು. ಈ 3 ಇದ್ದರೆ ನೀನು ಗೆಲ್ಲೋದನ್ನು ತಡೆಯೋಕ್ಕೆ ಯಾರ ಕೈಲೂ ಆಗಲ್ಲ. ಹೀಗೆ ನನ್ನ ಲೈಫಲ್ಲಿ ನಾನು ಸೋತಾಗಲೂ, ಸೋಲ್ತೀನಂತ ಗೊತ್ತಾದಾಗಲೂ ನನಗೆ ನಾನೇ ಮೋಟಿವೇಟ್ ಮಾಡ್ಕೋತೀನಿ. ಯಾಕಂದರೆ ನೀನು ಸೋತಾಗ ಯಾವನೂ ಬರಲ್ಲ, ಆದರೆ ನೀನು ಗೆದ್ದಾಗ ಎಲ್ಲರೂ ಬರ್ತಾರೆ. ಇವತ್ತಿಗೆ ಇಷ್ಟು ಮೋಟಿವೇಶನ್ ಸಾಕನ್ಸುತ್ತೆ. ಇವತ್ತು ನಾನು ಜಿಮ್ಮಲ್ಲಿ ಶೋಲ್ಡರ್ ವರ್ಕೌಟ್ ಮಾಡೋಕ್ಕೆ ಅಂತ ಹೋದೆ. ಆದರೆ ನನಗೆ ಶೋಲ್ಡರ್ ಪೇನ್ ಇದ್ದಿದ್ದರಿಂದ ನನಗೆ ನಾನೇ ಡೋಂಟ್ ಗಾಬರಿ, ಟೇಕ್ ಧೈರ್ಯ ಅಂದ್ಕೊಂಡು ವರ್ಕೌಟ್ನ ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡೋದು ಹಾಳಾಗೋಗಲಿ, ಅಲ್ಲಿ ಯಾರಿಗಾನ ಒಂದು ವೀಡಿಯೋ ಮಾಡಿಕೊಡ್ರೋ ನಾನು ಲಾಗ್ ಮಾಡ್ತೀನಿ ಅಂದರೆ ಕರೆಕ್ಟಾಗಿ ಪ್ರಾಪರಾಗಿ ವೀಡಿಯೋ ಮಾಡಿಕೊಡೋರಿಲ್ಲ. ನನ್ನ ಹಣೆ ಬರೋಕ್ಕೆ ಅವ್ರು ಹೇಗೆ ವೀಡಿಯೋ ಮಾಡಿಕೊಡ್ತಾರೋ ಅದನ್ನೇ ಸಖತ್ತಾಗಿದೆ ಅಂದ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ, ನನ್ನ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದೊಡ್ಡ ಮನಸ್ಸು ಮಾಡಿ ಅದನ್ನು ಕ್ಷಮಿಸಿ. ಯಾಕಂದರೆ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನೆ ಮನುಜ. ಮೋಟಿವೇಶನ್ ಜೊತೆ ಜಿಮ್ನ ಮುಗಿಸ್ಕೊಂಡು ಸೀದಾ ರಿಟರ್ನ್ ರೂಮಿಗೆ ಬಂದೆ. ಇದನ್ನೆಲ್ಲ ಕ್ಲೀನ್ ಮಾಡೋದ್ರಲ್ಲಿ 9 ಗಂಟೆ ಆಗಿರುತ್ತೆ. ಹೇಳಿದ್ನೇ ಹೇಳೋ ಕಿಸ್ಮೆ ದಾಸ ಅನ್ನಂಗೆ, ಮಾಡಿದ್ನೇ ಮಾಡೋ ಡಬ್ಬ ನನ್ನ ಮಗ ಅನ್ನಂಗೆ ಆಗೈತೆ ನನ್ನ ಜೀವನ. ಯಾಕೆ ನನಗೆ ನಾನೇ ಬೈಕೋತಿದ್ದೀನಿ ಅಂದರೆ, ನಾನು ದಿನ ಇದನ್ನೇ ಮಾಡಬೇಕು. ಊಟ ಮಾಡು, ರೆಡಿಯಾಗು, ಕ್ಲೀನ್ ಮಾಡು, ಆಫೀಸ್ಗೆ ಹೋಗು, ಮತ್ತೆ ಬಾ, ಊಟ ಮಾಡು, ಮಲ್ಕೋ. ಈ ಥರ ಮಾಡಿದ ಕೆಲಸನೇ ಪದೇ ಪದೇ ಮಾಡ್ತಿದ್ರೆ ಯಾವನಿಗೆ ತಾನೇ ಬೇಜಾರಾಗಲ್ಲ ಹೇಳಿ? ಈ ವಿಡಿಯೋ ನೋಡ್ತಿರೋರು ಕೆಲವರು ಅಂದ್ಕೊಂಡಿರ್ತಾರೆ ಬ್ಯಾಚುಲರ್ ಜೀವನ ಸಖತ್ತಾಗಿರುತ್ತೆ. ಸಖತ್ತಾಗಿರುತ್ತೆ ಅನ್ನೋದೆಲ್ಲ ಬ್ರ್ಯಾಕೆಟಲ್ಲಿ ಸುಳ್ಳು. ಪ್ರೋಟೀನ್ಗೆ ಅಂತ ಸೋಯಾಬೀನ್ನ ಸ್ವಲ್ಪ ನೆನಾಕ್ತಾಯಿದ್ದೀನಿ. ಇದು ನನ್ನ ಡೈಲಿ ಪ್ರೋಟೀನ್ ಇದೆ, ಸೋಯಾಬೀನು, ಮೊಟ್ಟೆ. ಸ್ಟವ್ ಹಚ್ಬಿಟ್ಟು ಸ್ವಲ್ಪ ಸಾಂಬಾರು ಬಿಸಿ ಆಗಲಿ, ಅದಾದಮೇಲೆ ಸ್ವಲ್ಪ ರೈಸ್ ಇಡ್ತೀನಿ. 1 kg ರೈಸ್ ತಂದರೆ ನನಗೆ 1.5 ದಿನ ಅಷ್ಟೇ ಬರೋದು. ನನ್ನ ವ್ಯೂವರ್ಸ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಾನು ಫಸ್ಟ್ ಲಾಗ್ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ಕೆಲವ್ರು ನನಗೇನು ಹೇಳಿದ್ರು, ನೀನು ಮೊನ್ನೆನ ಗುಂಡೋಡ್ಸಿದ್ಯಾ, ಹೇರ್ಸ್ ಬರಲಿ, ಹೇರ್ ಸ್ವಲ್ಪ ಉದ್ದ ಬಂದಮೇಲೆ ಲಾಗ್ ಮಾಡುವಂತೆ ಅಂತ ಹೇಳಿದರು. ಅವ್ರು ಹೇಳ್ದಂಗೆ ನಾನು ಓಕೆ ಸ್ವಲ್ಪ ಹೇರ್ಸ್ ಬರಲಿ, ಇನ್ನೊಂದು 2 ತಿಂಗಳು ವೆಯ್ಟ್ ಮಾಡೋಣ, ಆಮೇಲೆ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ರೆ, ಆ 2 ತಿಂಗಳಾದಮೇಲೆ ನಮಗೆ ಲಾಗ್ ಮಾಡಬೇಕಂತ ಅನಿಸ್ಬೇಕಲ್ಲ ನನಗೆ. ಅಷ್ಟರಲ್ಲಿ ನನಗೆ ಬೇರೆದೇನೋ ಅನಿಸಿದರೆ, ಅದಕ್ಕೆ ನೀವು ಲೈಫಲ್ಲಿ ಯಾರ ಸಜೆಷನ್ನು ತೊಗೊಬೇಡ್ರಿ. ಸಜೆಷನ್ ತಗೊಳ್ಳೇಬಾರ್ದು ಅಂತಲ್ಲ, ಕೆಲವೊಂದನ್ನು ಪಾಸಿಟಿವ್ ಸಜೆಷನ್ನ ತೊಗೋಬೇಕು. 2 ತಿಂಗಳಾದಮೇಲೆ ಲಾಗ್ ಮಾಡೋ ಅಂತ ಹೇಳಿದ್ರು. 2 ತಿಂಗಳಾದಮೇಲೆ ನಾನು ಲಾಗ್ ಎಲ್ಲಿ ಮಾಡ್ತೀನಿ? ನಾನು 2 ತಿಂಗಳಾದಮೇಲೆ ನನ್ನ ಮನಸ್ಸು ಹಿಂಗೆ ಇಲ್ಲಿರುತ್ತೆ, ಲಾಗ್ ಮಾಡಬೇಕು ಅನ್ನೋ ಮನಸ್ಸಲ್ಲಿರುತ್ತೆ ನಮಗೆ. ಅದಕ್ಕೆ ನೀವೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಸ್ಟಾರ್ಟ್ ಮಾಡಿಬಿಡ್ರಿ. ಸ್ಟಾರ್ಟ್ ಮಾಡಿರಿ, ಅದನ್ನು ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾರ ಮಾತು ಕೇಳೋಕ್ಕೆ ಹೋಗ್ಬೇಡ್ರಿ. ಮತ್ತು ಯಾರನ್ನ ನಿಮಗೆ ನೀವು ಮಾಡ್ತಿರೋ ಕೆಲಸದ ಬಗ್ಗೆ ನೆಗೆಟಿವ್ ಆಗಿ ಹೇಳಿದರೆ ಆ ನೆಗೆಟಿವ್ನ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಓನ್ಲಿ ಪಾಸಿಟಿವ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನೊಂದೇನೆಂದರೆ,
ನೀವು ಏನೋ ಒಂದು ಮಾಡಬೇಕು ಲೈಫಲ್ಲಿ. ನಾನು ಬಿಸ್ನೆಸ್ ಮಾಡಬೇಕು, ಏನೋ ಒಂದು ಮಾಡಬೇಕು, ನಾನು ಕೋಚಿಂಗ್ ಹೋಗಬೇಕು, ಓಕೆ ನಾನು IAS ಓದಬೇಕು, KS ಓದಬೇಕು, ನಾನು ಇಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ಏನೋ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಅದನ್ನು ರೀಚ್ ಮಾಡೋಕ್ಕೆ ಅವತ್ತಿಂದನೇ ಕೆಲಸ ಮಾಡಿ. ಇನ್ನೊಂದೆರಡು ದಿನ ವಿಟ್ ಮಾಡೋಣ, ಓಕೆ ಟೈಮ್ ಬರಲಿ, ನನಗೆ ದುಡ್ಡು ಬರಲಿ ಬಿಸ್ನೆಸ್ ಮಾಡೋಕ್ಕೆ, ನಮ್ಮ ಅಪ್ಪ ಸಪೋರ್ಟ್ ಮಾಡಲಿ, ನಮ್ಮ ಅಮ್ಮ ಸಪೋರ್ಟ್ ಮಾಡಲಿ, ನಮ್ಮ ರಿಲೇಟಿವ್ ಸಪೋರ್ಟ್ ಮಾಡಲಿ, ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡಲಿ, ಯಾರೋ ಒಬ್ಬರು ಬರಲಿ ನನ್ನ ಲೈಫಲ್ಲಿ, ಆಮೇಲೆ ಮಾಡೋಣ. ಇದನ್ನೆಲ್ಲ ಇಟ್ಕೊಬೇಡ್ರಿ. ನೀವೇನೋ ಒಂದು ಮಾಡಬೇಕಂತ ಅಂದ್ಕೊಂಡಿದ್ರೆ ಅದನ್ನು ಅವತ್ತಿಂದಲೇ ಸ್ಟಾರ್ಟ್ ಮಾಡಿ. ಮತ್ತು ಇನ್ನೊಂದು, ನೀವೇನೋ ಒಂದು ಒಳ್ಳೇದು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ್ರಿ. ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಹೇಳಿ. ಯಾಕಂದರೆ ನೀವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೇಳಿದರೆ ನಮಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅದನ್ನು ಕೇಳಿಸ್ಕೊಳ್ಳೋರು ಇದು ಐಡಿಯಾ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಮಾಡಬೇಡ, ಹಂಗೆ ಮಾಡಬೇಡ ಅಂತ ಅದನ್ನು ನಮಗೆ ಅಲ್ಲೇ ಕ್ವಿಟ್ ಮಾಡಿಸ್ತಾರೆ. ಹಾಗಾಗಿ ಏನು ಹೇಳೋಕ್ಕೆ ಹೋಗ್ಬೇಡ್ರಿ. ಮೊದಲು ಸ್ಟಾರ್ಟ್ ಮಾಡಿ, ಆಮೇಲೆ ಅವರೇ ನೋಡ್ತಾರೆ. ಅವರು ನೋಡಿಬಿಟ್ಟು ಒಪಿನಿಯನ್ ಹೇಳ್ತಾರೆ. ನೆಗೆಟಿವ್ ಒಪಿನಿಯನ್ನ ತೆಗೆದಾಕಿ ಪಾಸಿಟಿವ್ ಒಪಿನಿಯನ್ನ ತಗೊಂಡು ಲೈಫಲ್ಲಿ ಮುಂದುವರಿಬೇಕಷ್ಟೆ. ಜಾಸ್ತಿ ತತ್ವಾದರ್ಶಗಳನ್ನ ಹೇಳೋದು ಬೇಡ. ನೆಕ್ಸ್ಟ್ ಕಮ್ ಟು ದಿ ಪಾಯಿಂಟ್. ನನಗೆ ಇದುವರೆಗೂ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಏನಂದರೆ, ಇನ್ಶರ್ಟ್ ಮಾಡಿಕೊಂಡು ಬಂದು ಆಫೀಸಲ್ಲಿ ಕೆಲಸ ಮಾಡಿರಿ ಅಂತಾರಲ್ಲ, ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಇನ್ಶರ್ಟ್ ಮಾಡಿಕೊಂಡು ಬಗ್ಗಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಸರಿಯಾಗಿ ಓಡಾಡೋಕ್ಕಾಗಲ್ಲ. ಬಗ್ಗಿದ್ರೆ ಇನ್ಶರ್ಟ್ ಕಿತ್ಕೊಂಡೋಗಿರುತ್ತೆ. ಶಿಸ್ತಾಗಿ ಹೆಂಗಪ್ಪ ಇರೋಕ್ಕಾಗುತ್ತೆ? ಈ ಇನ್ಶರ್ಟ್ ಮಾಡೋಕ್ಕೆ ಕಂಡಿಡ್ದು ನೀವು ಮೊದಲು ಹೊಡಿಬೇಕು. ಅಲ್ಲ ಗುರು, ನಿನ್ನ ಅನುಕೂಲಕ್ಕೆ ಅವತ್ತಿನ ದಿನ ನೀನು ಮಾಡ್ಕೊಂಡಿದ್ಯಾ, ಅದನ್ನೆಲ್ಲ ತೊಗೊಂಬಂದು ನಮ್ಮ ಮೇಲೆ ಯಾಕೆ ಹೇರ್ತಿದ್ಯಾ? ನಾವು ಹೆಂಗೆ ಇನ್ಶರ್ಟ್ ಮಾಡ್ಕೊಂಡು ಕೆಲಸ ಮಾಡಬೇಕು? 45 ರೂಪಾಯಿ ಪ್ಯಾಕೆಟ್. 45 ಜಾಸ್ತಿ ಆಗಲಿಲ್ವಾ? ಹೋಲ್ಸೇಲ್ ರೇಟ್ ಅದು. MRP ನೋಡಿ 75. ಏನು MRP? ಮಟನ್ ಹಾಕೊಂಡು ಊಟ ಮಾಡ್ಬೋದಾ? ಅದು 30 ಮಾಡ್ಕೊಂಡು ಹೋಗೋಣ ಬರಲ್ವಾ? 50 ಪೀಸ್ ಅದೂ ಅಲ್ಲ 50. ಒಂದು ಪೀಸ್ನ ಕಮ್ಮಿ ಬರಲ್ಲ. ಒಂದು ಪೀಸ್ನ ಕಮ್ಮಿ ಬರಲ್ಲ. ಅದನ್ನು ಏನೇನಕ್ಕೆ ಯೂಸ್ ಮಾಡ್ತಾರೆ? ಅದೇ ಮಟನ್ ಊಟ ಆಗಿದೆ. ಮಟನ್ ಊಟ ಅಷ್ಟೇನಾ? ಮತ್ತು ನಮ್ಮ ಮೇಡಮ್ಗೆ ಏನು ಹೇಳಿದ್ದು, ಗಿಫ್ಟ್ ಕೊಡೋಕೆ ಅಂತ ಹೇಳಿದ್ದು. ಗಿಫ್ಟ್ ಕೊಡೋಕೆ ಬೋಲ್ ತಗೊಂಬ ಅಂತ. ನಾವು ಮಟನ್ ತಿನ್ನಕ್ಕೆ ತಗೊಂಡು ಹೋಗ್ತಾ ಇದ್ವಿ. ಇಲ್ಲ, ಇದು ಗಿಫ್ಟ್ ಹೆಂಗೆ ಕೊಡೋಕ್ಕಾಗದೆ? ಐಟಮ್ ಹಾಕಿ ಕೊಡ್ಬೇಕಂದ್ರೆ ಕೊಡ್ಬೋದು ಅಷ್ಟೇನಾ? ಮತ್ತು ಅವಾಗಿಂದ ಮಾತಾಡಿದ ವೇಸ್ಟ್ ಆಯ್ತಲ್ಲ. ಅದ್ರಾಗ ಮಟನ್ ಇದ್ರೆ ಚಿಕನ್. ಈಗ ಕಾಲ್ ಮಾಡಿರೋರು ಏನಿರ್ತಾರೆ ಮೇಡಮ್? ಫೋನ್ ರಿಸೀವ್ ಮಾಡ್ತಿಲ್ಲ ಸರ್. ಹಲೋ. ಹಾಂ ಹೇಳಿ. ಹಾಂ ಎಷ್ಟು ಪ್ಯಾಕೆಟು? ಒಂದು 55 60. ಈ ಕವರ್ ಹೇಳಿದ್ದಾರೆ ನಮಗೆ. ನಮ್ಗೆ ಅರ್ಥ ಆಗಿಲ್ಲ ಅವ್ರು ಹೇಳಿರೋ ಕವರು. ನಾವು ಮಟನ್ ಬೋಲ್ ನೋಡ್ತಾ ಇದ್ದೀವಿ. ಆಫೀಸಿಂದ ಜಸ್ಟ್ ರೂಮಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಇವತ್ತು ಆಫೀಸಲ್ಲಿ ಕೆಲಸ ಮಾಡಿ ಸಿಕ್ಕಾಪಡೆ ಟೈರ್ಡ್ ಆಗಿತ್ತು. ಆಫೀಸಿಂದ ಬಂದು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ತಲೆ ಬಾಚ್ಕೊಂಡು ಮತ್ತೆ ಓದ್ಕೊಳಕ್ಕೆ ಕೂತ್ಕೊಂಡೆ. ಕೆಲವೊಂದು ಸತಿ ಅನಿಸುತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಓದ್ಕೊಂಡು ಕೂತ್ಕೊಳ್ಳೋಣ ಅನಿಸುತ್ತೆ. ಬಟ್ ಜೀವನ ಬರೀ ಓದ್ಕೊಂಡು ಕೂತ್ಕೊಳ್ಳೋಕೆ ಬಿಡ್ತಿಲ್ಲ. ಜೀವನ ನಡಿಬೇಕಂದ್ರೆ ಕೆಲಸಕ್ಕೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು. ಆ ಕೆಲಸದ ಗ್ಯಾಪಲ್ಲಿ ಸ್ವಲ್ಪ ಓದ್ಕೋಬೇಕು. ಓದ್ಕೊಂಡಿದ್ದಾದಮೇಲೆ ಊಟ ಮಾಡಿ ಒಂದು ಬಾಳೆಹಣ್ಣು ತಿನ್ಕೊಂಡು ಮಲ್ಕೊಳ್ಳೋಕ್ಕೆ ಅಂತ ಹೋದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.